ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಓದೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರಿ. ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಇನ್ನೂ ಕೂಡ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಟೈಮ್ ಟೇಬಲ್ ಬಂತು, ಇನ್ನು ಟೈಮ್ ಟೇಬಲ್ ಬಂದ ನಂತರ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ತುಂಬ ಜನ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಟೈಮ್ ಟೇಬಲ್ ಬಂದಾಗಿದೆ, ಇನ್ನೂ ಕೂಡ ನೀವು ಓದಲಿಲ್ಲ ಅಂತ ಹೇಳಿದ್ರೆ ಪಕ್ಕಾ ಢಮಾರ್. ನೀವು ಅನ್ಕೊಂಡಿರೋಷ್ಟು ನಿಮಗೆ ಸ್ಕೋರ್ ಮಾಡೋಕ್ಕಾಗಲ್ಲ ಇಫ್ ಯು ಡು ನಾಟ್ ಸ್ಟಾರ್ಟ್ ಅಟ್ ಲೀಸ್ಟ್ ಬೈ ನೌ. ಸೊ ಬಿ ಸೀರಿಯಸ್. ಟೈಮ್ ಟೇಬಲ್ ಬಂದಿದೆ, ಅದು ನಿಮ್ಮ ಗೋಲ್ ಆಗಿರಲಿ. ಓದುವಂಥ ಸ್ಟ್ರಾಟಜಿಯನ್ನು ನೀವು ಫಾರ್ಮ್ ಮಾಡ್ಕೊಳ್ಳಿ. ಯಾವುದೆಲ್ಲ ಸಬ್ಜೆಕ್ಟ್ನಲ್ಲಿ ನೀವು ವೀಕ್ ಇದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ, ಐಡೆಂಟಿಫೈ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್, ಟೈಮ್ ಟೇಬಲ್ ಫಾರ್ SSLC ರಿಲೀಸ್ ಆಗಿದೆ. ಹಾಗಾದರೆ ನೋಡೋಣ ಯಾವ ಎಕ್ಸಾಮ್ ಯಾವಾಗಿದೆ ಅಂತ ಹೇಳ್ಕೊಂಡು. ಸೊ ಎಕ್ಸಾಮ್ 1 ಟೈಮ್ ಟೇಬಲ್ ನಿಮಗೆ ಈ ಒಂದು KSEAB ಅಂತ ಹೇಳುವಂಥ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಹೋಪ್ ಈ ಒಂದು ವರ್ಡ್ಸ್ಗಳು ವಿಸಿಬಲ್ ಇದೆ ಅನ್ಕೋತೀನಿ. ಬುಧವಾರ ಅಂದರೆ ಮಾರ್ಚ್ 18ನೇ ತಾರೀಕಿನಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಅಟೆಂಪ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕನ್ನಡ ಅಂತ ಹೇಳುವಂತಹ ಪ್ರಥಮ ಭಾಷೆ ಇದೆ. 23ನೇ ಸೋಮವಾರ ಅಂದರೆ ಮಾರ್ಚ್ನಲ್ಲಿ ನಿಮಗೆ 23rd ಸೈನ್ಸ್ ಎಕ್ಸಾಮ್ ಇದೆ, ಕೋರ್ ಸಬ್ಜೆಕ್ಟ್ ಆಯಿತಾ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 15ರವರೆಗೆ. 25ನೇ ತಾರೀಕು ಒಂದಿನ ಗ್ಯಾಪ್ ಬಿಟ್ಟ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿದ್ರೆ ಅಂದರೆ ಇಂಗ್ಲೀಷ್, ಕನ್ನಡ ಇದೆ ಅಂದರೆ ಕನ್ನಡ ಇದೆ. ಆ್ಯಂಡ್ 28th ನಿಮಗೆ ಗಣಿತ ಇದೆ. ಓಕೆ, ಸೊ ಗಣಿತ ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ ಇದೆ. ಅದಾಗಿದ್ದ ನಂತರ 30th ಆಫ್ ಮಾರ್ಚ್ ನೀವು ನಿಮ್ಮ 3rd ಲ್ಯಾಂಗ್ವೇಜನ್ನು ಕಂಪ್ಲೀಟ್ ಮಾಡ್ತೀರಾ. ನಂತರ ನಿಮ್ಮ ಕೋರ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಬಂದು ಏಪ್ರಿಲ್ 2ಗಿದೆ. ಸೊ ಇದಿಷ್ಟು ಕೂಡ ಫಸ್ಟ್ ಅಟೆಂಪ್ಟಿನ ಟೈಮ್ ಟೇಬಲ್ ಆಗಿರುತ್ತೆ. ಅಟ್ಲೀಸ್ಟ್ ಬಿ ಸೀರಿಯಸ್, ಓದಲೇಬೇಕು ನೀವು, ಫೋಕಸ್ ಮಾಡಿ.